ಹಾಯ್ ಫ್ರೆಂಡ್ಸ್, ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾವಿವಾಗ ಹೋಗ್ತಾ ಇರೋದು ಮುದಿಗೆರೆಯಲ್ಲಿರುವಂಥ ಓಂಕಾರೇಶ್ವರ ದೇವಸ್ಥಾನಕ್ಕೆ. ಇದು ಹಾಸನಿಂದ 22 ಕಿಲೋಮೀಟರ್ ಆಗುತ್ತೆ. ಇದು ದುದ್ದದ ರೈಲ್ವೆ ಗೇಟ್. ಇದು ಇಲ್ಲಿಂದ ರೈಟ್ ತಗೋಬೇಕು. ಇದು ದುದ್ದ ಅಂತ ಊರಿದು. ಈ ಮುದಿಗೆರೆ ಏನಿದೆ ಈ ದುದ್ದ ಹೋಬಳಿಗೆ ಸೇರುವಂಥದ್ದು. ಇಲ್ಲಿ ರೈಟಿಗೆ ತಗೋಬೇಕಾಗತ್ತೆ. ಇದು ಗಡ್ಸಿ ಹೋಗುವಂಥ ರೋಡು. ಲೆಫ್ಟಿಗೆ ಹೋದರೆ ಅರಸೀಕೆರೆ ಹೋಗುವಂಥ ರೋಡು. ಇಲ್ಲಿ ಸರ್ಕಲ್ ಇದೆ. ಈ ಸರ್ಕಲಲ್ಲಿ ಈ ಕಡೆ ಸ್ಟ್ರೈಟ್ ಹೋದರೆ ದುದ್ದದಿಂದ ತಿಪ್ಟೂರು ಹೋಗ್ಬೋದು. ಇನ್ನು ಈ ಕಡೆ ಲೆಫ್ಟಿಗೆ ಹೋದರೆ ಅರಸೀಕೆರೆ ಹೋಗ್ಬೋದು. ಇಲ್ಲಿಂದ ಸ್ವಲ್ಪ ದೂರ ಆಗುತ್ತೆ ಅಷ್ಟೇ, ಜಾಸ್ತಿ ದೂರ ಏನಿಲ್ಲ. ಇದೇ ರೋಡಲ್ಲಿ ಮುಂದೆ ಹೋದರೆ ಅಟ್ಟವಾರ ಅಂತ ಒಂದು ಊರು ಸಿಗುತ್ತೆ. ಸೊ ಅಲ್ಲಿ ಆರ್ಚ್ ನೋಡ್ಬೋದು. ಆರ್ಚಿಂದ ಸೀದಾ ಹೋದರೆ ಮುದಿಗೆರೆಗೆ ಹೋಗ್ಬೋದು. ಈ ದೇವಸ್ಥಾನ ಒಂದು ನಮ್ಮ ಹಾಸನಲ್ಲಿ ಬೆಟ್ಟದ ಭೈರವೇಶ್ವರ ಏನಿದೆ ಫೋಟೋಶೂಟ್ಗೆಲ್ಲ ಅದೇ ರೀತಿಯೇ ತುಂಬ ಫೇಮಸ್ ಆಗಿರುವಂಥ ದೇವಸ್ಥಾನ. ತುಂಬ ವೀಡಿಯೋಸಲ್ಲೆಲ್ಲ ನೋಡಿರ್ತಾರೆ. ಬಟ್ ಇವಾಗ ನಾವು ಹೋಗಿದ್ದು ಬೇಸಿಗೆ ಟೈಮ್, ಅಂದರೆ ಮಳೆಗಾಲ ಇನ್ನೂ ಶುರುವಾಗಿರಲಿಲ್ಲ. ಸೊ ಮಳೆಗಾಲದಲ್ಲಿ ಹೋದರೆ ತುಂಬ ಗ್ರೀನರಿ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಈ ಕಾರ್ ಹೋಯ್ತಲ್ಲ, ಇಲ್ಲಿ ಮುಂದೆ ರೈಟಿಗೆ ತಗೋಬೇಕು. ಈ ಮೇಯ್ನ್ ರೋಡಿಂದ ಮುದಿಗೆರೆಗೆ 3 ಕಿಲೋಮೀಟ್ರ್ ಆಗುತ್ತೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಈ ಆರ್ಚ್ ಇದೆ. ಇಲ್ಲಿಂದ ಒಳಗಡೆ ಹೋದರೆ ಸೀದಾ ಅಟ್ಟವಾರ ಅಂತ ಊರು ಸಿಗುತ್ತೆ. ಇಲ್ಲಿಂದ ಅಟ್ಟವಾರ ಬಿಟ್ಟರೆ ನೆಕ್ಸ್ಟು ಮುದಿಗೆರೆ ಹೋಗ್ಬೋದು. ತುಂಬ ಚೆನ್ನಾಗಿದೆ. ಮತ್ತು ಮಳೆಗಾಲದಲ್ಲಿ ಬಂದ್ರತ್ತು ತುಂಬ ಚೆನ್ನಾಗಿ ಕಾಣುತ್ತೆ. ಯಾಕಂದರೆ ಅದು ಕೆಂಪು ಸ್ಟೋನಲ್ಲಿ ಮಾಡಿರೋದ್ರಿಂದ, ಸುತ್ತ ಗ್ರೀನರಿ ಇರೋದ್ರಿಂದ ತುಂಬ ಚೆನ್ನಾಗಿ ಕಾಣುತ್ತೆ. ಇದು ಮುದಿಗೆರೆ ಗ್ರಾಮ. ಈ ದೇವಸ್ಥಾನನ ಒರಿಸ್ಸಾದಿಂದ ಬಂದಂಥ ಶಿಲ್ಪಿಗಳು ನಾಗರ ಶೈಲಿಯಲ್ಲಿ ಸುಮಾರು 15 ವರ್ಷಗಳ ಕಾಲ ಕೆತ್ತಿರುವಂಥದ್ದು ಇದು. ಯಾಕಂದರೆ ಇದು ಕೆಂಪು ಸ್ಟೋನಲ್ಲಿ ಮಾಡಿರೋದು. ಮತ್ತು ನಮ್ಮ ಕರ್ನಾಟಕದಲ್ಲಿ ಅಥವಾ ನಮ್ಮ ಸೌತ್ ಇಂಡಿಯಾದಲ್ಲಿ ಏನಿದೆ ಅದೆಲ್ಲ ದ್ರಾವಿಡ ಶೈಲಿಯಲ್ಲಿ ಇರುವಂಥ ದೇವಸ್ಥಾನಗಳಾಗಿರ್ತವೆ. ಬಟ್ ಇದು ನಾಗರ ಶೈಲಿಯಲ್ಲಿ ಇರುವಂಥದ್ದು. ಪ್ರೀ ವೆಡ್ಡಿಂಗ್ ಶೂಟ್ಗೆ ಮತ್ತು ಬೇರೆ ಏನಾದರೂ ಫಿಲ್ಮ್ ಶೂಟಿಂಗ್ ಆ ಥರದಕ್ಕೆಲ್ಲ ಚಾರ್ಜ್ ಮಾಡ್ತಾರೆ. 1000ವರೆಗೂ ಚಾರ್ಜ್ ಮಾಡ್ತಾರೆ. ಅದರ್ವೈಸ್ ಬೇರೆ ಏನೂ ಚಾರ್ಜ್ ಮಾಡಲ್ಲ. ಇಲ್ಲಿ ಫೋಟೋಸು ಮತ್ತು ಮಾಮೂಲಿ ಚಿಕ್ಕ ಪುಟ್ಟ ರೀಲ್ಸಿಗೆಲ್ಲ ಇಲ್ಲೇನು ಚಾರ್ಜ್ ಮಾಡಲ್ಲ. ಮತ್ತು ತುಂಬ ಚೆನ್ನಾಗಿದೆ. ನೋಡ್ಬೋದು ಎಷ್ಟು ಚೆನ್ನಾಗಿದೆ ದೇವಸ್ಥಾನ ಅಂದರೆ. ಈ ಥರ ದೇವಸ್ಥಾನ ಮತ್ತು ಈ ಥರ ಕೆಂಪು ಸ್ಟೋನಲ್ಲಿರುವಂಥ ದೇವಸ್ಥಾನ ನಮ್ಮ ಹಾಸನಲ್ಲೇ ಎಲ್ಲೂ ಇಲ್ಲ. ಇದೇ ಫಸ್ಟ್ ಟೈಮು. ತುಂಬ ಚೆನ್ನಾಗಿದೆ, ಬಂದು ನೋಡಿ. ಮತ್ತು ಇಲ್ಲೇನು ಮೇಯ್ನ್ ಅಟ್ರಾಕ್ಷನ್ ಅಂದರೆ ಈ ದೇವಸ್ಥಾನ ಅಲ್ಲದೇ ಪಕ್ಕದಲ್ಲಿ ನವಗ್ರಹ ವಿಗ್ರಹಗಳಿಗೆ ಸಪ್ರೇಟಾಗಿ ದೇವಸ್ಥಾನಗಳನ್ನ ಕಾಣ್ಬೋದು. ಮತ್ತು ಸಪ್ತ ಮಾತೃಕೆಯರಿಗೂ ಸಹ ದೇವಸ್ಥಾನಗಳನ್ನ ಸಪ್ರೇಟಾಗಿರುವಂಥದ್ದು ಕಾಣ್ಬೋದು. ಎಲ್ಲ ಕಡೆ ಹೆಂಗಿರುತ್ತೆ ಅಂದರೆ ನವಗ್ರಹಗಳೆಲ್ಲ ಒಂದೇ ಕಲ್ಲಲ್ಲಿ ಅಥವಾ ಒಂದೇ ಜಾಗದಲ್ಲಿ ಪ್ರತಿಷ್ಠಾಪನೆ ಆಗಿರುತ್ತೆ. ಬಟ್ ಇಲ್ಲಿ ಪ್ರತಿ ಗ್ರಹಕ್ಕೂ ಸಹ ಸಪ್ರೇಟ್ ಆದಂಥ ಗುಡಿಯನ್ನು ಕಾಣ್ಬೋದು. ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಆ್ಯಕ್ಚುಲಿ ಫೋಟೋಗೆ ವೀಡಿಯೋಗಿನ್ನ ರಿಯಲಿ ತುಂಬ ಚೆನ್ನಾಗಿದೆ. ನೋಡೋಕ್ಕಿದು POP ಅಥವಾ ಸಿಮೆಂಟಲ್ಲಿ ಮಾಡಿರುವಂಥದ್ದು ಇರ್ಬೋದು ಅಂತ ಅನಿಸುತ್ತೆ. ಬಟ್ ಇದು ಕಲ್ಲಲ್ಲಿ ಮಾಡಿರುವಂಥದ್ದು. ನಾನು ಫಸ್ಟ್ ಟೈಮ್ ಹೋದಾಗಲೂ ಹಂಗೆ ಅಂದ್ಕೊಂಡಿದ್ದೆ. ಇದು 15 ವರ್ಷಗಳ ಕಾಲ ಕಠಿಣ ಪರಿಶ್ರಮದಲ್ಲಿ ಕೆತ್ತಿರುವಂಥ ದೇವಸ್ಥಾನ ಇದು. ಈ ಥರ ನಾಗರ ಶೈಲಿಯ ದೇವಸ್ಥಾನ ನಮ್ಮ ಕಡೆ ಎಲ್ಲೂ ಇರಲ್ಲ. ಆ್ಯಕ್ಚುಲಿ ಎಲ್ಲ ದ್ರಾವಿಡ ಶೈಲಿಯಲ್ಲೇ ಇರುವಂಥದ್ದು. ಈ ದೇವಸ್ಥಾನದ ಮುಂಭಾಗದಲ್ಲೇ ಗಣೇಶನಿಗೆ ಸಪ್ರೇಟ್ ಆಗಿರುವಂತಹ ಗುಡಿ ಇದೆ. ಅಲ್ಲಿ ಬಲಮುರಿ ಗಣೇಶನ ಪ್ರತಿಷ್ಠಾಪನೆ ಆಗಿದೆ. ಹೊರಗಡೆ ಬಂದರೆ ಓಂಕಾರೇಶ್ವರನ ವಿಗ್ರಹವನ್ನು ಕಾಣ್ಬೋದು. ಇಲ್ಲಿ ಓಂಕಾರೇಶ್ವರನ ಗುಡಿ ಪಕ್ಕದಲ್ಲಿ ಈಗ ನೋಡ್ಬೋದು ಇದೇನಿದೆ ಅಲ್ಲಿ ಮಾಡೆಲನ್ನು ಮಾಡಿ ಇಟ್ಟಿದ್ದಾರೆ. ಈ ದೇವಸ್ಥಾನದ ಮಾಡೆಲ್ ಇದು. ಅದೇ ರೀತಿಯೇ ತುಂಬ ಚೆನ್ನಾಗಿದೆ. ಮತ್ತು ಇದು ಮೇಯ್ನ್ ಎಂಟ್ರೆನ್ಸ್ ದೇವಸ್ಥಾನ ಹೊರಗಡೆ ಹೋಗೋದಕ್ಕೆ. ತುಂಬ ಅಂದರೆ ತುಂಬ ಚೆನ್ನಾಗಿ ವಿಗ್ರಹಗಳನ್ನೆಲ್ಲ ಕೆತ್ತಿರುವಂಥದ್ದು ಕಾಣ್ಬೋದು. ಇಲ್ಲಿ ಸುಬ್ರಹ್ಮಣ್ಯ ಸ್ವಾಮಿನೇ ಶಿವನಿಗೆ ಓಂಕಾರವನ್ನು ಕಿವಿಯಲ್ಲಿ ಹೇಳ್ತಾ ಇರುವಂಥ ರೀತಿಯಲ್ಲಿ ಕಾಣ್ಬೋದು ವಿಗ್ರಹನ. ಅಷ್ಟು ಚೆನ್ನಾಗಿದೆ. ಹೊರಗಡೆ ಎಷ್ಟೇ ಬಿಸಿಲಿದ್ರೂ ಸಹ ಹೊರಗಡೆ ದೇವಸ್ಥಾನ ಒಳಗಡೆ ಹೋದ ತಕ್ಷಣ ತಂಪಾಗಿರುವಂಥ ವಾತಾವರಣನ ಕಾಣ್ಬೋದು. ಇಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ಶಿವನಿಗೆ ಓಂಕಾರವನ್ನು ಹೇಳ್ತಿರೋದನ್ನು ಶಿವ ಬಾಯಿ ಮೇಲೆ ಬೆರಳಿಟ್ಕೊಂಡು ಕೇಳ್ತಿರೋ ರೀತಿಯಲ್ಲಿ ವಿಗ್ರಹ ತುಂಬ ಚೆನ್ನಾಗಿದೆ. ವರ್ಷದ ಎಲ್ಲ ದಿನವೂ ಸಹ ಓಪನ್ ಇರುತ್ತೆ. ಬಟ್ ಇಲ್ಲಿ ಬರೋವಂಥವ್ರ ಮೇಯ್ನ್ ಇಂಟೆನ್ಷನ್ ಏನಿರುತ್ತೆ ಅಂದರೆ ಫೋಟೋಶೂಟ್ಗೋಸ್ಕರ ಬರ್ತಾರೆ. ಆ್ಯಕ್ಚುಲಿ ದೇವಸ್ಥಾನವೂ ತುಂಬ ಚೆನ್ನಾಗಿದೆ ಮತ್ತು ತುಂಬ ಪವರ್ಫುಲ್ ಆಗಿರುವಂಥ ದೇವರಿರುವಂಥದ್ದನ್ನು ಕಾಣ್ಬೋದು. ಈ ಥರ ವಿಗ್ರಹ ಮತ್ತು ಈ ಥರ ಶೈಲಿಯಾದಂಥ ದೇವಸ್ಥಾನ ಬೇರೆಲ್ಲೂ ಸಹ ಇಲ್ಲ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಬಂದು ದರ್ಶನ ಮಾಡ್ಕೊಂಡು ಹೋಗಿ ಸ್ವಾಮಿಯನ್ನು. ಇದು ನೋಡ್ಬೋದು ಹೊರಗಡೆ ಎಲ್ಲ ಪಿಲ್ಲರಲ್ಲಿ ನಿಲ್ಲಿಸಿರುವಂಥದ್ದು. ಇದು ಫ್ರಂಟ್ಗೆ ಗಣೇಶನ ದೇವಸ್ಥಾನ. ಅದಾದಮೇಲೆ ಹಿಂದೆ ಓಂಕಾರೇಶ್ವರ ದೇವಸ್ಥಾನ ಇರುವಂಥದ್ದು. ತುಂಬ ಚೆನ್ನಾಗಿದೆ.
ಪ್ರತಿಯೊಂದು ಮಹಾಭಾರತದ ಕಥೆಗಳು, ರಾಮಾಯಣದ ಕಥೆಗಳನ್ನೆಲ್ಲ ಕೆತ್ತಿದ್ದಾರೆ. ಇದು ಬಲಮುರಿ ಗಣೇಶ. ನೋಡೋಕ್ಕೆ ಸೇಮ್ POPಲಿ ಮಾಡಿರ್ಬೋದೇನೋ ಅನ್ನೋ ರೀತಿಯೇ ಕಾಣುವಂಥದ್ದು. ಅಷ್ಟು ಚೆನ್ನಾಗಿದೆ ದೇವಸ್ಥಾನ. ಇದು ದೇವಸ್ಥಾನಕ್ಕೆ 2 ಕಡೆಯಿಂದನೂ ಎಂಟ್ರಿ ಇದೆ. ಈ ಕಡೆಯಿಂದನೂ ಒಂದು ಎಂಟ್ರಿ ಇದೆ ಮತ್ತು ಆ ಕಡೆಯಿಂದನೂ ಒಂದು ಎಂಟ್ರಿ ಇದೆ. ಪಕ್ಕದಲ್ಲೇ ತೋಟ ಎಲ್ಲ ಇದೆ ಮತ್ತು ಸುತ್ತ ಗ್ರೀನ್ ಇರೋದ್ರಿಂದ ತುಂಬ ಚೆನ್ನಾಗಿ ಕಾಣುತ್ತೆ ದೇವಸ್ಥಾನ. ಇದೆಲ್ಲ ನವಗ್ರಹಗಳಿಗೆ ಮಾಡಿರುವಂಥ ದೇವಸ್ಥಾನ. ಚಿಕ್ಕದಾಗಿದ್ರೂ ತುಂಬ ಚೆನ್ನಾಗಿ ಕಾಣುತ್ತೆ. ಸಪ್ರೇಟಾಗಿ ಎಲ್ಲೂ ಇಲ್ಲ, ಈ ರೀತಿ ಸಪ್ರೇಟಾಗಿರುವಂಥದ್ದನ್ನೇ ನೋಡ್ಬೋದು. ರಾಹು, ಕೇತು, ಶನಿ, ಸೂರ್ಯ, ಬುಧ, ಚಂದ್ರ ಈ ರೀತಿ ಎಲ್ಲ ಗ್ರಹಗಳಿಗೂ ಸಹ ಸಪ್ರೇಟಾಗಿಯೇ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಅದನ್ನು ಸಪ್ತಮಾತೃಕೆಯರಿಗೂ ಸಹ ಅದೇ ರೀತಿಯೇ ಪಕ್ಕದಲ್ಲೇ ಇರುವಂಥದ್ದು. ಇದು ಸಪ್ತಮಾತೃಕೆಯರಿಗೆ ಮಾಡಿರುವಂಥ ದೇವಸ್ಥಾನ ಇರುವಂಥ ಜಾಗ. ಎರಡೂ ಪಕ್ಕನೇ ಇರುವಂಥದ್ದು. ತುಂಬ ಚೆನ್ನಾಗಿದೆ. ಮತ್ತು ಇಲ್ಲಿ ವಿಶೇಷ ಪೂಜೆ, ಹೋಮ, ಹವನ ಎಲ್ಲ ಮಾಡಿಸ್ಬೋದು. ಅದಕ್ಕೆಲ್ಲನೂ ವ್ಯವಸ್ಥೆ ಇದೆ. ಇಲ್ಲಿಗೆ ಬರುವಂಥವ್ರು ಸಾಧ್ಯ ಆದಷ್ಟು ಮಳೆಗಾಲದಲ್ಲಿ ಅಥವಾ ಸೋನೆ ಇರುವಂಥ ಟೈಮಲ್ಲಿ ಬಂದರೆ ತುಂಬ ಚೆನ್ನಾಗಿರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಸಾಧ್ಯ ಆದಷ್ಟು ಶೇರ್ ಮಾಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.